ನೀವು ಬಿಎಂಟಿಸಿಯಲ್ಲಿ ಸಂಚಾರವನ್ನ ನಡೆಸ್ತೀರಾ? ಹಾಗಾದ್ರೆ ಪ್ರಯಾಣಿಕರೇ ಬಿಎಂಟಿಸಿಯನ್ನ ಹತ್ತುವ ಮುನ್ನ ಎಚ್ಚರವಾಗಿರಬೇಕು. ನೀವು ಟಿಕೆಟ್ಗಾಗಿ UPI ಬಳಸ್ತೀರಾ? ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂದ್ರೆ ಕೈಯಲ್ಲಿ ಕ್ಯಾಶ್ ಇಲ್ಲದೆ ಬಸ್ ಹತ್ತೋಕೆ ಹೋಗಲೇಬೇಡಿ. ನೀವು ಈ ಸಮಸ್ಯೆಯನ್ನ ಅನುಭವಿಸುತ್ತೀರಾ? ಬಿಎಂಟಿಸಿಯಲ್ಲಿ ಸಂಚಾರ ಮಾಡೋರು ಈಗ UPI ಬಳಸ್ತಾ ಇರ್ತೀರಾ, ಅಂದರೆ ಟಿಕೆಟ್ಗೆ ಸ್ಕ್ಯಾನ್ ಮಾಡಿ ಈ ರೀತಿಯ UPI ಬಳಸ್ಕೊಂಡು ಪ್ರಯಾಣವನ್ನು ನಡೆಸ್ತಾ ಇರ್ತೀರಾ. ಇದು ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಸಮಸ್ಯೆ ಬರೋದಿಲ್ಲ ಹೆಚ್ಚಾಗಿ, ಯಾಕಂದರೆ ಹೆಣ್ಮಕ್ಳಿಗೆ ಫ್ರೀ ಬಸ್ಸಲ್ಲಿ ಓಡಾಟ ಶಕ್ತಿ ಯೋಜನೆಯನ್ನು ಬಳಸ್ತಾರೆ. ಜಾಸ್ತಿ ಗಂಡು ಮಕ್ಕಳು ಓಡಾಟವನ್ನು ನಡೆಸ್ತಾ ಇರ್ತಾರಲ್ವಾ, ಈ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತೀರಾ. ಹಾಗಾಗಿ ಸ್ಕ್ಯಾನ್ ಮಾಡೋದಕ್ಕೆ ಅಂತ UPI ಬಳಸುವಂಥವ್ರು ಎಚ್ಚರವಾಗಿರಬೇಕು. ನೀವು ಟಿಕೆಟ್ಗಾಗಿ UPI ಬಳಸ್ತೀರಾ ಅಂತ ಅಂದರೆ ಈ ಸ್ಟೋರಿಯನ್ನು ನೋಡಲೇಬೇಕು. ಯಾಕೆ ಅಂತ ಅಂದರೆ ಕೈಯಲ್ಲಿ ಕ್ಯಾಶ್ ಇಲ್ಲದೆ ಬಸ್ ಹತ್ತೋಕೆ ಹೋಗಲೇಬೇಡಿ. ಏನು ಬಿಡು ಫೋನ್ಪೇ ಇದೆ ಸ್ಕ್ಯಾನ್ ಮಾಡ್ಬೋದು ಅಂತ ಏನಾದರೂ ಹತ್ತಕ್ಕೆ ಹೋದರೆ ಸ್ಕ್ಯಾನರ್ ಸಮಸ್ಯೆ ಅಲ್ಲಿ ಎದುರಾಗ್ತಾ ಇದೆ. ಯಾವ ರೀತಿಯಾಗಿ ಅಂತ ಅಂದರೆ ಡಿಜಿಟಲ್ ಯುಗ, UPI ಇದ್ರೆ ಸಾಕು ಅಂತಾರೆ ಜನ. ಸೊ ಹಾಗಾಗಿ UPIನ ನಂಬಿಕೊಂಡು ಬಸ್ ಹತ್ತೀರಾ, ನಿಮ್ಮ UPI ಈ BMTCಯಲ್ಲಿ ಯೂಸ್ ಆಗಲ್ಲ. ಬಸ್ನಿಂದ ನಿಮ್ಮನ್ನ ಕಂಡಕ್ಟರ್ ಕೆಳಗಿಳಿಸೋದು ಫಿಕ್ಸ್ ಇಲ್ಲಿ. ಯಾಕೆ ಅಂತೀರಾ? BMTCಯಲ್ಲಿ ಮತ್ತೆ ಸರ್ವರ್ ಸಮಸ್ಯೆ ಕಾಣಿಸ್ತಾ ಇದೆ. ಹೆಚ್ಚಾಗಿ BMTCಯಲ್ಲಿ ಸ್ಕ್ಯಾನ್ ಮಾಡ್ಬೋದು ಅಥವಾ ಸರ್ವರನ್ನು ಬಳಸ್ಕೊಳ್ಬೋದು ಅಂತ ಹತ್ತಿದ್ರೆ ಸಮಸ್ಯೆ. ಒಂದು ತಿಂಗಳ ಅಂತರದಲ್ಲೇ 3ನೇ ಬಾರಿ ಸರ್ವರ್ ಡೌನ್ ಆಗಿದೆ. ಸರ್ವರ್ ಡೌನ್ನಿಂದ ಬಸ್ ಪ್ರಯಾಣಿಕರಿಗೆ ಸಂಕಷ್ಟ. ಸ್ಕ್ಯಾನ್ ಮಾಡಿದ ಕೆಲ ನಿಮಿಷಗಳ ಬಳಿಕ ಟಿಕೆಟ್ ಬರ್ತಿದೆ. ಸರ್ವರ್ ಡೌನ್ನಿಂದ ಕಂಡಕ್ಟರ್ಗೂ ಭಾರಿ ತಲೆನೋವು, ನಿಮಗೂ ಕೂಡ ಟೆನ್ಷನ್ನು. ರಾತ್ರಿ 8 ಗಂಟೆ ವೇಳೆ ಸರ್ವರ್ ಡೌನ್, ಪ್ರಯಾಣಿಕರ ಪರದಾಟ. ತುಂಬಿದ್ದ ಬಸ್, ಪ್ರಯಾಣಿಕರ ಬಳಿ ನೋ ಕ್ಯಾಶ್, ಓನ್ಲಿ UPI. ಬಟ್ ಇಂಥ ಸಂದರ್ಭದಲ್ಲಿ ಸ್ಕ್ಯಾನರ್ ಸರಿಯಾಗಿ ವರ್ಕ್ ಆಗಲ್ಲ, ಸರ್ವರ್ ವರ್ಕ್ ಆಗಲ್ಲ. ಹೀಗಾಗಿ ನಿನ್ನೆ ರಾತ್ರಿ ಕಂಡಕ್ಟರ್ ಅಪ್ಪನ ಸ್ಥಿತಿ ಅಧೋಗತಿ ಆಗಿದೆ. ಸ್ಟೇಜ್ ಹತ್ತಿರ ಬರ್ತಿದ್ದಂತೆ ಕಂಡಕ್ಟರ್ಗೆ ಚೆಕ್ಕಿಂಗ್ ಆಫೀಸರ್ ಭಯ. ಮೊದಲಿನ ವ್ಯವಸ್ಥೆಯೇ ಓಕೆ ಎಂದಂತ ಬಸ್ ಕಂಡಕ್ಟರ್. ಇಷ್ಟೆಲ್ಲ ಆದರೂ ಶಾಶ್ವತ ಪರಿಹಾರ ಕಂಡುಕೊಳ್ಳದ ಇಲಾಖೆ. UPI ಇದೆ, ಪೇ ಮಾಡಿಬಿಡ್ಬೋದು, ಕ್ಯಾಶ್ ಇದ್ರೆ ಏನು ಇಲ್ಲದೆ ಇದ್ರೆ ಏನು, UPI ಇಂದ ಪೇ ಮಾಡಿ ಟಿಕೆಟನ್ನು ತೆಗೆದುಕೊಳ್ಬೋದು ಅಂತ ಬಸ್ ಹತ್ತುತ್ತಾರೆ. ಬಟ್ ಪೀಕ್ ಅವರ್ಸಲ್ಲಿ ಸಾಯಂಕಾಲ ಈಗ ಹೆಚ್ಚಾಗಿ ಈಗ 8 ಗಂಟೆಯಿಂದ ಏನು ಪ್ರಯಾಣವನ್ನು ಬಳಸ್ತಾ ಇರ್ತಾರೆ ಅಂದರೆ ಸ್ಕ್ಯಾನರ್ ಸಮಸ್ಯೆ, UPI ಸಮಸ್ಯೆ, ಸರ್ವರ್ ಸಮಸ್ಯೆ ಅಲ್ಲಿ ಕಾಣಿಸುತ್ತೆ. ಇದರಿಂದ ಏನು ಟಿಕೆಟ್ ಲೇಟಾಗಿ ಸಿಗೋವಂಥದ್ದು, ಟಿಕೆಟ್ ಲೇಟಾಗಿ ಬರುತ್ತೆ. ಅಥವಾ ಅದು ಬರುವಂಥ ಸಂದರ್ಭದಲ್ಲಿ ಮುಂದೆ ಏನಾದರೂ ಚೆಕ್ಕಿಂಗರ್ ಯಾರಾದರೂ ಸಿಕ್ಬಿಟ್ರೆ ಅದು ಕಂಡಕ್ಟರ್ಗೆ ತಲೆನೋವು. ಯಾಕೆ ಇನ್ನೂ ಟಿಕೆಟ್ ಕೊಟ್ಟಿಲ್ಲ ಹಾಗೆ ಹೀಗೆ ಅನ್ನುವಂಥ ಪ್ರಶ್ನೆಗಳು ಶುರುವಾಗುತ್ತೆ. ಒಂದು ವೇಳೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂದರೆ ಫೈನ್ ಬೀಳುತ್ತೆ ಗ್ರಾಹಕರಿಗೆ. ಈ ರೀತಿಯಾದಂಥ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಈಗಿನಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಟಿಕೆಟ್ ಕೊಡೋದಿತ್ತಲ್ಲ ಆ ಸಿಸ್ಟಮ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತಪ್ಪ. ಇದು ಟೆಕ್ನಾಲಜಿ ಏನೇನೋ ಆ್ಯಡ್ ಆಗಿ ಇದರಿಂದ ತಲೆನೋವು ಬಂದುಬಿಟ್ಟಿದೆ, ಭಾರಿ ದೊಡ್ಡ ತಲೆನೋವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಕಂಡಕ್ಟರ್ಗಳು ಮಾತಾಡ್ತಾರೆ. UPI ವ್ಯವಸ್ಥೆ ಇದೆ, UPI ಇದೆ ಅಲ್ವಾ, ಯಾಕೆ ನೀವು ಕೊಡೋದಿಲ್ಲ? ಆ ವ್ಯವಸ್ಥೆನ ಮಾಡ್ಕೊಳ್ಳಿ, ನಾವು ಅದನ್ನು ಪೇ ಮಾಡ್ಕೊಳ್ತೀವಿ ಅಂತ ಗ್ರಾಹಕರು, ಅಲ್ಲಿರುವಂಥವರು ಕೂಡ ಪ್ರಯಾಣಿಕರು ಕೂಡ ಅದನ್ನು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ಸ್ ಇಲ್ಲದೆ ಈಗ ಒಂದು ಕಡೆ UPI ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಕೊಡ್ಲೇಬೇಕು ಕಂಡಕ್ಟರ್. ಬಟ್ ಅದು ವರ್ಕ್ ಆಗಿಲ್ಲ ಅಂತ ಅಂದರೆ ಈಗ ಯಾರೋ ಈ ಒಂದು ಸ್ಟಾಪಿಂದ ಹತ್ತಿ ನೆಕ್ಸ್ಟ್ ಸ್ಟಾಪ್ಗೆ ಇಳ್ಕೊಳ್ಬೇಕಂತಿರ್ತಾರೆ. ಅಂಥವ್ರಿಗೆ UPI ವರ್ಕ್ ಆಗಿಲ್ಲ ಅಂತ ಅಂದರೆ ಟಿಕೆಟ್ ಕೊಡದೇನೆ ಹೋದರೆ ಅಲ್ಲಿ ಒಂದು ವೇಳೆ ಯಾರಾದರೂ ಚೆಕ್ಕಿಂಗರ್ ಏನಾದರೂ ಇದ್ದರೆ ಅವರೇನಾದರೂ ಸಿಕ್ಬಿಟ್ರೆ ಇವೆಲ್ಲವೂ ಕೂಡ ಭಯ ಒಂದು ಕಡೆ, ಇದು ಒಂದು ಕಡೆ ಟೆನ್ಷನ್ನು. ಈ ಸರ್ವರ್ ಡೌನ್ ಸಮಸ್ಯೆ ಈಗಿಂದಲೇ ಅಲ್ಲ, ಕಳೆದ 1 ತಿಂಗಳಿಂದನೂ ಕೂಡ ಆಗ್ತಾ ಇದೆ. ಬಟ್ ಇಲಾಖೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಏನು ಎಂತ
ಟಿಕೆಟ್ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಈಗ ಆಲ್ರೆಡಿ ಏನು KSRTC, BMTC ಇವೆಲ್ಲ ಸಾರಿಗೆ ಇಲಾಖೆ ಮೊದಲೇ ಲಾಸಲ್ಲಿದೆ ಅಂತ ಹೇಳ್ತಾ ಇದ್ದೀರಾ ಸರ್ಕಾರ. ಸ್ವಲ್ಪ ಗಮನ ಕೊಡಿ, ನಿಮಗೂ ಹೆಲ್ಪ್ ಆಗುತ್ತೆ. ಯಾರು ಕೂಡ ಟಿಕೆಟ್ ಇಲ್ಲದೆ ಹಂಗೆ ಇಳ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ? ಅಥವಾ ಯಾರಾದರೂ ಚೆಕ್ಕಿಂಗರ್ ಮುಂದೆ ಸಿಕ್ಕರು ಅದೊಂಥರ ಪರದಾಟ, ಅದೊಂದು ರೀತಿಯಲ್ಲಿ ತಲೆನೋವು. ಹಾಗಾಗಿ ಗಮನ ಕೊಡಿ ಸರ್ಕಾರ.